पार्थाय प्रतिबोधितां भगवता नारायणेन स्वयं. ನಮಸ್ಕಾರ. ಕಾಸ್ಮಿಕ್ ಸೊಸೈಟಿ ಯೂಟ್ಯೂಬ್ ಚಾನಲ್, ಭಗವದ್ಗೀತೆ ಸಾಂಖ್ಯಯೋಗ. ಮುಂದಿನ ಶ್ಲೋಕ. ದೇಹಿನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ನ ಮುಹ್ಯತಿ. ಜೀವನದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಮತ್ತು ಮರಣ, ಪುನಃ ಜನನ, ಇದು ಜೀವನ ಚಕ್ರ. ಇದು ನಡೆಯುತ್ತಲೇ ಇರುತ್ತೆ. ಇದರಲ್ಲಿ ಯಾರೂ ಸಹ ಸಾಯುತ್ತೇವೆ ಅಂತ ಭಯಪಡೋದು, ಪುನಃ ಹುಟ್ಟಲೇಬೇಕು ಅನ್ನೋದು ಆತಂಕ, ಮತ್ತು ಇನ್ನೊಬ್ಬರನ್ನು ನಾವು ಕೊಲ್ಲುತ್ತೀವಿ, ನಾವು ಸಾಯ್ತೀವಿ ಅನ್ನೋ ಈ ಭೀತಿಯಿಂದ ಹೊರಗೆ ಬರಬೇಕು. ಅರ್ಜುನ, ನೀನು ಅವರನ್ನು ಕೊಲ್ಲುತ್ತಿಲ್ಲ. ಅವರು ಮಾಡಿರುವ ಒಂದು ಪ್ರವೃತ್ತಿಗಳು, ಅವರ ಒಂದು ಆಚರಣೆ, ಕಪಟಾಚರಣೆ, ಅಧರ್ಮ, ಅನ್ಯಾಯ, ಅವರು ಈ ಯುದ್ಧದಲ್ಲಿ ಕೊಲ್ಲಬೇಕಾದವರು, ಪಡಬೇಕಾದವರು. ಅಂದರೆ ಅವರು ಆ ಸ್ಥಿತಿಗೆ ಬರೋದಕ್ಕೆ ಅವರೇ ಕಾರಣ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಯಾವ ರೀತಿ ಘಟನೆಗಳು ಇರುತ್ತೆ ಅಂದರೆ, ಶೈಶವೇ ಅಭ್ಯಸ್ತ ವಿದ್ಯಾನಾಂ ಯೌವನೆ ವಿಷಯೈಷಿಣಾಂ ವಾರ್ಧಕೆ ಮುನಿವೃತ್ತೀನಾಂ ಯೋಗೀನಾಂತೆ ತನುತ್ಯಜಾಂ. ಚಿಕ್ಕ ವಯಸ್ಸಿನಲ್ಲಿ ವಿದ್ಯಾಭ್ಯಾಸ, ಯೌವನೆ ವಿಷಯೈಷಿಣಾಂ, ಯೌವನ ಬರ್ತಾ ವಿಷಯಗಳ ಬಗ್ಗೆ ತಿಳ್ಕೊಳ್ಳುವುದು, ಅದರ ಪಾಲನೆ ಮಾಡುವುದು, ಇನ್ನೂ ಅದರಲ್ಲಿ ಸಾಕಷ್ಟು ಅನ್ವೇಷಣೆ ಮಾಡುವುದು, ರಿಸರ್ಚ್ ಇಂಥದ್ದು ಮಾಡೋದು. ಮತ್ತು ವಾರ್ಧಕ್ಯ ಬಂದಾಗ ಮುನಿವೃತ್ತಿ, ಅಂದರೆ ಒಂದು ಜೀವನದ ಗುರಿ ತಲುಪೋದಕ್ಕೆ ಬೇಗ ಅದರ ಕಡೆ ದೃಷ್ಟಿ ಗಮನ ಹರಿಸುವಂಥದ್ದು. ಈ ರೀತಿ ಜೀವನ ನಡೀತಿರುತ್ತೆ. ಅದಾದ ಮೇಲೆ ಮತ್ತೆ ಇನ್ನೊಂದು ಜನ್ಮ ಪಡಿಬೇಕು. ಅದಕ್ಕೆ ಮಧ್ಯದಲ್ಲಿ ಒಂದು ಸಾವು ಆಗಬೇಕು. ಜೀವನದ ಆ ಶರೀರದ ಜೀವನ ಅಂತ್ಯ ಆಗಬೇಕು. ಅದಕ್ಕೆ ಭಗವಾನ್ ಶಂಕರಾಚಾರ್ಯರು ಹೇಳ್ತಾರೆ, ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹು ದುಸ್ಸಾರಿ ಕೃಪಯಾ ಪಾರೆ ಪಾಹಿ ಮುರಾರೆ. ಅಂದರೆ ಮತ್ತೆ ಸಾಯೋದು, ಮತ್ತೆ ಹುಟ್ಟೋದು, ಮತ್ತೆ ತಾಯಿಯ ಗರ್ಭದಲ್ಲಿ ಬರೋದು, ಬೆಳೆಯೋದು, ಇದು ಈ ಲೈಫ್ ಸೈಕಲ್, ಜೀವ ಚಕ್ರ ನಡೀತಾ ಇರುತ್ತೆ. ಜೀವನದ ಚಕ್ರ ನಡೀತಿರುತ್ತೆ. ಜೀವನ ಮರಣ ನಡೀತಿರುತ್ತೆ. ಇದರಿಂದ ಹೊರಗಡೆ ಬರಬೇಕಾದ್ರೆ ನೀನು ಮಾಡಬೇಕಾದ್ದು ಈ ರೀತಿ ಅನಾವಶ್ಯಕವಾಗಿರುವಂಥ ವ್ಯಕ್ತಿಗಳ ಬಗ್ಗೆ, ಅವ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ಕೂತ್ಕೊಳ್ಳುವಂಥದ್ದಲ್ಲ. ನಿನ್ನ ಕರ್ತವ್ಯ ಪಾಲನೆ ಮಾಡಬೇಕು, ಮತ್ತು ಧರ್ಮ ಆಚರಣೆ ಮಾಡಬೇಕು. ಆ ಧರ್ಮದ ಆಚರಣೆ ಮಾಡೋದ್ರಲ್ಲೇ ನಿನ್ನ ಭವಿಷ್ಯತ್ತು ಚೆನ್ನಾಗಿದೆ, ಮತ್ತು ಇದು ಸಮಾಜಕ್ಕೆ ಇದು ಹಿತಕರವಾಗಿದೆ ಅನ್ನೋದು. ಸೊ ಈ ಒಂದು ಶ್ಲೋಕದ ಅರ್ಥ ಏನಂತ ಹೇಳಿದ್ರೆ, ನಾವು ಪುನಃ ಹುಟ್ಟೋದು, ಪುನಃ ಪ್ರಾಣ ಬಿಡೋದು, ಮತ್ತು ಬೇರೆ ಶರೀರದಲ್ಲಿ ಬರೋದು, ಈ ಶರೀರ ಚೇಂಜ್ ಮಾಡ್ತಾ ಇರ್ತೀವಿ. ಪ್ರತಿಯೊಂದು ಶರೀರ ಬದಲಾವಣೆ ನಡೀತಿರುತ್ತೆ. ಈ ಹುಟ್ಟು ಮತ್ತು ಸಾವಿನ ಮಧ್ಯದಲ್ಲಿ ನಮ್ಮ ಜೀವನದ ಗುರಿ, ಒಂದು ಪರಮೋಚ್ಛದ ಗುರಿ, ಪರಮಾತ್ಮನನ್ನು ರಿಯಲೈಸ್ ಮಾಡ್ಕೊಳ್ಳೋಕ್ಕೆ ನಾವು ಮಾಡುವ ಒಂದು ಪ್ರಯತ್ನ. ಅದಕ್ಕೆ ಆತ್ಮ ಮೋಕ್ಷಾರ್ಥಂ ಜಗತ್ ಹಿತಾಯ ಚ, ಅಂದರೆ ತನ್ನನ್ನು ತಾನು ರಿಯಲೈಸ್ ಮಾಡ್ಕೊಳ್ಳೋದು, ತನ್ನನ್ನು ತಾನು ಯಾರು ಅಂತ ಅರಿತುಕೊಳ್ಳೋದು, ಮತ್ತು ಜಗತ್ತಿನ ಹಿತಕ್ಕೆ ತಾನು ಮಾಡುವಂಥ ಸೇವಾ ಕಾರ್ಯಕ್ರಮಗಳು. ಇದು ಈ ಒಂದು ಶ್ಲೋಕದ ಭಾವಾರ್ಥ. ನಮಸ್ಕಾರ. ಯೂಟ್ಯೂಬ್ ಚಾನಲ್ಗೆ ಪುನಃ ತಾವು ಜೊತೆಯಲ್ಲಿರಿ. ನಮಸ್ಕಾರ.